ಆಲಯ ದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತುಂಬಾ ವಿಶೇಷವಾಗಿರುವಂಥ ದೇವಸ್ಥಾನವನ್ನು ದರ್ಶನ ಮಾಡೋಣ. ಈ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂಥ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನವನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ದರ್ಶನ ಮಾಡೋಣ. ಈ ದೇವಸ್ಥಾನದಿಂದಲೇ ಈ ಬಡಾವಣೆಗೆ ಮಲ್ಲೇಶ್ವರಂ ಅನ್ನುವಂಥ ಹೆಸರು ಬಂದಿದೆ ಅಂತಲೂ ಕೂಡ ಹೇಳಲಾಗುತ್ತೆ. ಮತ್ತು ಈ ದೇವಸ್ಥಾನದಲ್ಲಿ ನೆಲೆಸಿರುವಂಥ ಈ ಸ್ವಾಮಿಯು ಸ್ವಯಂಭೂ ಉದ್ಭವ ಮೂರ್ತಿ ಆಗಿದ್ದಾನೆ. ಹಾಗಾಗಿ ಈ ದೇವಸ್ಥಾನಕ್ಕೆ ತುಂಬಾ ವಿಶೇಷ ಇದೆ. ಬಟ್ ನಾನು ಈ ದೇವಸ್ಥಾನವನ್ನು ಶೂಟ್ನ ಮಾಡೋದಕ್ಕೆ ಹೋದಾಗ ನನಗೆ ಯಾರೂ ಕೂಡ ಈ ದೇವಸ್ಥಾನದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ನೀವು ಈ ದೇವಸ್ಥಾನ ಹೇಗಿದೆ ಅಂತ ನೋಡ್ಬೋದು. ಮತ್ತು ಈ ದೇವಸ್ಥಾನವನ್ನು ನೀವು ಡ್ರೋನ್ ಶಾಟಲ್ಲಿ ನೋಡ್ಬೋದು. ತುಂಬಾ ಅಮೇಝಿಂಗ್ ಆಗಿರುವಂಥ ಡ್ರೋನ್ ಕ್ಲಿಪ್ಸ್ಗಳು ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರು ಇನ್ನೂ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಮರೆಯದೆ ಎಲ್ಲರೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ಪುಣ್ಯಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯ ವೀಡಿಯೋಸ್ಗಳು ಸಿಗ್ತಾ ಇರುತ್ತೆ. ಹಾಗೆಯೇ ವಿಡಿಯೋ ನೋಡಿದ ಮೇಲೆ ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ಸ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಈ ವಿಡಿಯೋಸ್ಗಳನ್ನ ನೀವು ಲೈಕ್ ಶೇರ್ ಕಮೆಂಟ್ಸ್ನ ಮಾಡೋದ್ರ ಮುಖಾಂತರ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ನೀವು ಸಪೋರ್ಟ್ನ ಮಾಡ್ಬೋದು. ಸೊ ಹಾಗಾದ್ರೆ ಬನ್ನಿ, ಈ ಮಲ್ಲೇಶ್ವರಂನಲ್ಲಿರುವಂಥ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ನಾವು ನೋಡೋಣ. ಈ ದೇವಾಲಯವು ಬೆಂಗಳೂರಿನ ಮೆಜೆಸ್ಟಿಕ್ಕಿನಿಂದ 6 ಕಿಲೋಮೀಟರ್, ತುಮಕೂರಿನಿಂದ 64, ಮೈಸೂರಿನಿಂದ 158, ರಾಮನಗರದಿಂದ 55 ಮತ್ತು ಕನಕಪುರದಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯದ ವಿಶೇಷವಾದ ರಾಜಗೋಪುರವನ್ನು ನಾವು ನೋಡಬಹುದು. ಈ ದೇವಸ್ಥಾನವನ್ನು ತಲುಪುವ ಗೂಗಲ್ ಮ್ಯಾಪ್ ಲೊಕೇಶನ್ ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ದೊರೆಯುತ್ತದೆ. ಈ ರಾಜಗೋಪುರದಿಂದ ನಾವು ಒಳಗಡೆ ಬಂದ ತಕ್ಷಣ ಹಲವಾರು ವಿಶೇಷವಾದ ಮತ್ತು ಅತಿ ಎತ್ತರವಾದ ಮರಗಳನ್ನು ನಾವು ಇಲ್ಲಿ ನೋಡಬಹುದು. ಈ ದೇವಾಲಯದಿಂದಲೇ ಈ ಬಡಾವಣೆಗೆ ಮಲ್ಲೇಶ್ವರಂ ಎಂದು ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ಈ ಗಿಡ ಮರಗಳ ಮಧ್ಯೆ ನೆಲೆಸಿರುವಂಥ ಈ ಸ್ವಾಮಿಯ ದರ್ಶನ ಮಾಡುವುದೇ ಒಂದು ಭಾಗ್ಯವಾಗಿದೆ. ಈ ದೇವಾಲಯದಲ್ಲಿ ಹಲವಾರು ನಾಗರ ಕಲ್ಲುಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ರಾಜಗೋಪುರದಿಂದ ಒಳಗೆ ಬಂದ ನಂತರ ಕೆಲವು ಮೆಟ್ಟಿಲುಗಳನ್ನು ಹತ್ತಿ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕಾಗುತ್ತದೆ.
ದೇವಾಲಯಕ್ಕೆ ಸುಮಾರು 600ರಿಂದ 700 ವರ್ಷಗಳ ಇತಿಹಾಸವಿದೆ. ಶಿವರಾತ್ರಿಯ ವಿಶೇಷ ದಿನದಂದು ಈ ಸ್ವಾಮಿಯ ದರ್ಶನ ಮಾಡುವುದೇ ಪುಣ್ಯ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಕೂಡ ಸ್ವಾಮಿಗೆ ವಿಶೇಷವಾದ ಅಭಿಷೇಕ, ಅಲಂಕಾರ ಮತ್ತು ಮಹಾಮಂಗಳಾರತಿಯು ನಡೆಯುತ್ತದೆ. ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯು ಸ್ವಯಂಭೂ ಉದ್ಭವ ಮೂರ್ತಿಯಾಗಿದ್ದಾನೆ. ಹಾಗೆ ಮರೆಯದೇ ಎಲ್ಲರೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಆಲಯ ದರ್ಶನದ ಫೇಸ್ಬುಕ್ ಪೇಜ್, ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಜಾಯಿನ್ ಆಗಬಹುದು. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸಿತು ಅಂತ ದಯವಿಟ್ಟು ಒಂದು ಕಮೆಂಟ್ನ ಮಾಡುವುದರ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇವಸ್ಥಾನದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.